ಸುಮಾರು ಜನ ಇದನ್ನು ಇಷ್ಟಪಟ್ಟಿದ್ದಾರೆ. ಸೊ ಇದು ಕೂಡ ಆರ್ಡರ್ಸ್ ನನಗೆ ಬರ್ತಾ ಇದೆ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಇದನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ನಾನು ನಿಮಗೆ ರೀಸೇಲ್ ಬಗ್ಗೆ ಹೇಳಿದ್ದೆ. ₹1 ಖರ್ಚು ಮಾಡದೆ ನೀವು ಹೇಗೆ ಕೆಲಸ ಮಾಡ್ಬೋದು ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಓಕೆ, ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದರೆ ನಿಮಗೆ ನನ್ನ ಒಂದು ಡೈಲಿ ವ್ಲಾಗ್ಸ್ ಜೊತೆಗೆ ₹1 ಖರ್ಚು ಮಾಡ್ದೇ ನೀವು ₹1000 ಹೇಗೆ ದುಡಿಬೋದು ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೀವು ನೋಡಿ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮನೆಯಿಂದಲೇ ನಾನು ಒಂದು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಈ ಬಿಸ್ನೆಸ್ ಆ್ಯಕ್ಚುಲಿ ಮಾಡ್ಬೇಕಂತ ನಾನು ಮಾಡಿರಲಿಲ್ಲ. ವರ್ಕ್ ಫ್ರಮ್ ಹೋಮ್ ಜಾಬ್ ಯಾವಾಗ ನಾನು ಸ್ಟಾರ್ಟ್ ಮಾಡಿದ್ದೆ ಆ ಟೈಮಲ್ಲಿ ಸುಮಾರು ಹೆಣ್ಮಕ್ಳು ಓದಿರಲಿಲ್ಲ, ಅಂಥವ್ರು ಕೂಡ ನಮ್ಮ ಚಾನಲಲ್ಲಿದ್ದರು. ಇವಾಗಲೂ ಇದ್ದಾರೆ, ನೋಡ್ತಾ ಇದ್ದಾರೆ. ಬಟ್ ಆದರೆ ಅವ್ರಿಗೆ ವರ್ಕ್ ಮಾಡೋಕ್ಕಾಗಲ್ಲ, ಸಿಕ್ಕರೂ ಕೂಡ ಅದು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು. ಆ್ಯಂಡ್ ಹೀಗಾಗಿ ನಾನೇನು ಮಾಡಿದೆ ಅಂತಂದರೆ, ಅಂಥವ್ರಿಗೆ ಅಂತ ಏನಾದರೂ ಜಾಬ್ಸ್ ಏನಾದರೂ ಇದನ್ನು ಮಾಡ್ಬೋದಾ ಅಂತ ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ. ಆ್ಯಂಡ್ ಫೈನಲಿ ಈ ರೀತಿ ಒಂದು ಹೊಲಿಗೆ ಕೆಲಸ ಸುಮಾರು ಜನರಿಗೆ ಬರುತ್ತೆ ಅಂತ ಅಂದಾಗ, ಸೊ ಹೊಲಿಗೆ ರಿಲೇಟೆಡ್ ಏನಾದರೂ ಮಾಡೋಣ. ಯಾಕಂದರೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಹೊಲಿಗೆ ಬಂದೇ ಬರುತ್ತೆ ಇವಾಗಿನ ಕಾಲದಲ್ಲಿ. ಸೊ ಹೀಗಾಗಿ ಹೊಲಿಗೆ ರಿಲೇಟೆಡ್ ಏನಾದರೂ ಮಾಡಬೇಕು ಅಂತ ತುಂಬ ಆಸೆ ಇತ್ತು ತುಂಬ ದಿನದಿಂದ. ಆ್ಯಂಡ್ ಕೊನೆಗೆ ನನಗೂ ಕೂಡ ಹೊಲಿಗೆ ಬರ್ತಾಯಿತ್ತು ಅಷ್ಟಿಷ್ಟು. ಬಟ್ ಆದರೆ ನಾನು ಸ್ಟಡಿ ಮಧ್ಯದಲ್ಲಿ, ಅಂದರೆ ನನ್ನ ಎಜುಕೇಷನ್ ಏನು ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ವರೆಗೂ ನಾನೇನು ಸ್ಟಡಿ ಮಾಡಿದ್ದೇನೆ, ಡಬಲ್ ಗ್ರ್ಯಾಜುಯೇಟ್. ಡಬಲ್ ಗ್ರ್ಯಾಜುಯೇಟ್ ಆದಮೇಲೆ ನಾನು ಇದನ್ನ ಏನಂತಂದರೆ ಸಿವಿಲ್ ಪ್ರಿಪ್ರೇಷನ್ ಅಂತಂದರೆ ಇದು ಏನು IAS PCS ಮತ್ತು ಜುಡಿಷಿಯಲ್ ಎಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದೆ. ಸೊ ಹೀಗಾಗಿ ನನಗೆ ಹೊಲಿಗೆಯಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ, ಮೊದಲು ಕೂಡ ಇರಲಿಲ್ಲ ನನಗೆ. ನಮ್ಮ ಮನೆಯಲ್ಲಿ ಹೇಗಿತ್ತು ಅಂತಂದರೆ, ನಮ್ಮ ಅಪ್ಪ ಅಮ್ಮ ನಮ್ಮ 3 ಜನ ಹೆಣ್ಮಕ್ಳಿಗೂ ಹೊಲಿಗೆಯನ್ನು ಮಾತ್ರ ರೆಗ್ಯುಲರಾಗಿ ಕಲಿಸ್ತಾಯಿದ್ರು. ಅಂದರೆ ರಜಾ ಬಂದಾಗ ನಾವು ಹೊಲಿಗೆನ ಕಲಿತಾ ಇದ್ವಿ. ಅದು ಮನಸ್ಸಿದ್ರೂ ಹೊಲಿಬೋದು. ನಾನು ಮಾತ್ರ ಯಾವಾಗಲೂ ಕೂಡ ಹೊಲಿಗೆ ಕ್ಲಾಸಲ್ಲಿ ಅಷ್ಟು ತಲೆ ಕೊಡ್ತಾ ಇರಲಿಲ್ಲ. ನಮ್ಮ ಸಿಸ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿ ಕಲಿತಾಯಿದ್ರು. ನಾನು ಸ್ಕಿಪ್ ಮಾಡ್ತಾಯಿದ್ದೆ, ಬಟ್ ಅಟೆಂಡ್ ಮಾಡ್ತಾಯಿದ್ದೆ. ಆ ರೀತಿ ಇತ್ತು. ನಾನು ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ ನಾನು ಈ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ. ಆ್ಯಂಡ್ ಯಾವುದೇ ರೀತಿ ಪ್ರೀ ಪ್ಲ್ಯಾನಿಂಗ್ ಇರಲಿಲ್ಲ ಸ್ನೇಹಿತರೆ. ಆ್ಯಂಡ್ ಫೈನಲಿ ನಾನು ನಿಮಗೆ ಕಲಿಸ್ತಾ ನಾನು ಬಿಸ್ನೆಸ್ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ. ಇದು ಹೇಗಾಯ್ತು ಅಂತಂದರೆ, ಯಾಕಂದರೆ ನಾನು ಬಿಸ್ನೆಸ್ ಮಾಡಿದ್ರೆ ತಾನೇ ನನಗೆ ಬರೋ ಆರ್ಡರ್ಸ್ ಅಥವಾ ಏನೇನು ಪ್ರಾಬ್ಲಮ್ಸ್ ಬರ್ತಾಯಿದೆ ಅಂತ ನಾನು ನಿಮ್ಗೆ ನೋಡ್ಕೊಂಡು ಹೇಳ್ಬೋದಲ್ವಾ. ಸೊ ಹಿಂಗಾಗಿ ಏನಾಯ್ತು ಅಂತಂದರೆ, ನಾನು ಫಸ್ಟಿಗೆ ಸ್ಟಾರ್ಟ್ ಮಾಡಿದೆ. ಓಕೆ, ಆ್ಯಂಡ್ ಸ್ಟಾರ್ಟ್ ಮಾಡಿದಾಗೆ ನನಗೇನು ಆರ್ಡರ್ಸ್ ಬರೋಕ್ಕೆ ಶುರು ಆಯಿತು. ಸೊ ಅದಾದಮೇಲೆ ನಾನು ನಿಮಗೆ ಆನ್ಲೈನ್ ಕ್ಲಾಸಸ್ಗಳನ್ನೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಸುಮಾರು ಹೆಣ್ಮಕ್ಳು ಇವಾಗ ನಮ್ಮ ಹತ್ರ ಆನ್ಲೈನ್ ಕ್ಲಾಸ್ ಕೂಡ ತೊಗೋತಾ ಇದ್ದಾರೆ. ಆ್ಯಂಡ್ ಕಿಟ್ಗಳು ಕೂಡ ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ಕಿಟ್ ಕೂಡ ನಾವು ಕೊಡ್ತಾ ಇದ್ದೀವಿ. ನಾರ್ಮಲಿ ನಿಮಗೆ ಕ್ಲಾಸ್ ತೊಗೊಳಕ್ಕಾಗಲ್ಲಪ್ಪ ಅಂದರೆ ಕಿಟ್ ತರಿಸ್ಕೊಂಡು ನೀವು ನಿಮ್ಮ ಕೆಲಸನ ಸ್ಟಾರ್ಟ್ ಮಾಡ್ಬೋದು. ಅದರಲ್ಲೆಲ್ಲ ಇರುತ್ತೆ, ಚಾರ್ಟ್ಸ್ ಇರುತ್ತೆ, ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಮಾರ್ಕೆಟಿಂಗ್ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ. ನೀವು ಅದನ್ನು ಓದ್ಕೊಂಡು ನೀವು ಕೆಲಸ ಮಾಡ್ಕೋಬೋದು. ಏನಾದರೂ ಕೆಲವರಿಗೆ ಡೌಟ್ ಇದ್ದರೆ ಅವ್ರು ನಾನು ಕಾಂಟ್ಯಾಕ್ಟ್ ಮಾಡ್ತಾರೆ, ಮೆಸೇಜ್ ಹಾಕ್ತಾರೆ. ನಾನು ಅವ್ರಿಗೆ ಹೇಳ್ತೀನಿ ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರು ಮಾಡ್ತಾರೆ. ಓಕೆ, ಸೊ ಅವ್ರಿಗೆ ಆರ್ಡರ್ಸ್ಗಳು ಇವಾಗ ಬರ್ತಾಯಿದೆ. ಎಲ್ರಿಗೂ ಬರುತ್ತೆ ಅಂತ ಅಲ್ಲ. ಸೊ ಯಾರು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ಯಾರು ಜೆನ್ಯೂನ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಆ್ಯಂಡ್ ಯಾರು ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ಅಂಥವ್ರಿಗೆ ಆರ್ಡರ್ಸ್ ಬರ್ತಾ ಇದೆ. ಓಕೆ, ಸೊ ಇವತ್ತು ನಾನು ಈ ಒಂದು ವ್ಲಾಗಲ್ಲಿ ನಿಮ್ಗೆ ಹಾಗೆಯೇ ಕೆಲವೊಂದು ಮೇನ್ ಮಾತು ಹೇಳ್ತಾ ಇದ್ದೀನಿ. ಮನೇಲಿ ಏನಾದರೂ ನೀವು ಏನಾದರೂ ಕೆಲಸ ಮಾಡಬೇಕು, ಮನೆ ನಡ್ಸ್ಕೊಂಡು ಹೋಗ್ಬೇಕು, ಮನೇಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ, ಮಕ್ಕಳನ್ನೂ ಓದಿಸ್ಬೇಕು ಚೆನ್ನಾಗಿ ಕಾಲೇಜಲ್ಲಿ, ಚೆನ್ನಾಗಿ ಸ್ಕೂಲಲ್ಲಿ ಅಂತ. ಸೊ ಸುಮಾರು ತಂದೆ ತಾಯಿ ಎಲ್ರಿಗೂ ಆಸೆ ಇರುತ್ತೆ. ಬಟ್ ಮನೇಲೇ ನಮ್ಗೆ ಯಾರೂ ಕೆಲಸ ಕೊಡೋಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ. ಮತ್ತು ಟೈಲರಿಂಗ್ ಎಲ್ಲ ಇವಾಗ ಇದು ನಡೆಯಲ್ಲ, ಶಾಪ್ಸ್ ಎಲ್ಲ ನಡೆಯಲ್ಲ. ಹೀಗಾಗಿ ಚಿಕ್ಕ ಪುಟ್ಟ ನಾನು ಬಿಸ್ನೆಸ್ನ ಹೇಳಿರ್ತೀನಿ. ಇವಾಗ ನಾನು ಮಾಡಿರುವಂಥ ಏನೋ ಬಿಸ್ನೆಸ್ ಮಾಡಿದ್ದೀನಿ. ಆ್ಯಂಡ್ ಇದು ಇವಾಗ ಆ್ಯಕ್ಚುಲಿ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಸೊ ಸೈಡ್ ಬೈ ಸೈಡ್ ನಾನು ಟೈಮ್ ಇಲ್ಲಂದ್ರೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ನೋಡ್ಬೋದು, ಇದು ಒಂದು ಡಿಸೈನ್ ನಾನು ಲಾಸ್ಟ್ ಟೈಮ್ ಮಾಡಿರೋದು. ಓಕೆ, ಸುಮಾರು ಜನ ಇದನ್ನು ಇಷ್ಟಪಟ್ಟಿದ್ದಾರೆ. ಸೊ ಇದು ಕೂಡ ಆರ್ಡರ್ಸ್ ನನಗೆ ಬರ್ತಾ ಇದೆ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಇದನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ನಾನು ನಿಮಗೆ ರೀಸೇಲ್ ಬಗ್ಗೆ ಹೇಳಿದ್ದೆ. ₹1 ಖರ್ಚು ಮಾಡದೆ ನೀವು ಹೇಗೆ ಕೆಲಸ ಮಾಡ್ಬೋದು ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಓಕೆ, ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದರೆ ನಿಮಗೆ ನನ್ನ ಒಂದು ಡೈಲಿ ವ್ಲಾಗ್ಸ್ ಜೊತೆಗೆ ₹1 ಖರ್ಚು ಮಾಡ್ದೇ ನೀವು ₹1000 ಹೇಗೆ ದುಡಿಬೋದು ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಒಂದು ವೆರೈಟಿ. ಓಕೆ, ಆ್ಯಂಡ್ ಇದಲ್ಲದು ಕೂಡ ಇದು ಒಂದು ವೆರೈಟಿ. ಓಕೆ, ಆ್ಯಂಡ್ ಸೊ ಇದು ಒಂದು ವೆರೈಟಿ. ಓಕೆ, ಸುಮಾರು ವೆರೈಟೀಸ್ಗಳು ನಾನು ಮಾಡಿಟ್ಟಿದ್ದೀನಿ ಇವಾಗ. ಆ್ಯಂಡ್ ಆರ್ಡರ್ಸ್ ಹೋಗ್ತಾ ಇದೆ, ಅದ್ರ ಸ್ಯಾಂಪಲ್ಸ್ಗಳನ್ನ ಇಟ್ಟಿರ್ತೀವಿ. ಆ್ಯಂಡ್ ಇದು ಕೂಡ ಇದನ್ನು ಜಸ್ಟ್ ನಾನು ತೆಗೆದು ತೋರಿಸ್ತೀನಿ. ಯಾಕಂದರೆ ಇದು ಹೇಗಿದೆ ಅಂದರೆ ರೇಂಬೋ ಫ್ಯಾಬ್ರಿಕ್ ಇದೆ ಆ್ಯಕ್ಚುಲಿ. ಸೊ ಇದು ಮಿಂಚುತ್ತೆ. ಓಕೆ, ಈ ರೀತಿ ಹೇರ್ ಬೋಸ್ ಆಯಿತು. ಆ್ಯಂಡ್ ಬಿಗ್ ಸೈಜ್ ಹೇರ್ ಬೋಸ್ ಆಯಿತು. ಓಕೆ, ತುಂಬ ಸೇಲ್ ಆಗ್ತಾಯಿದೆ ಆ್ಯಕ್ಚುಲಿ. ಸ್ಟಾರ್ಟಿಂಗಲ್ಲಿ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಸೇಲ್ ಆಗುತ್ತೆ ಅಂತ. ಆಗುತ್ತೋ ಇಲ್ವೋ ಅಂತ ನಾನು ಮಾಡಿದೆ. ಯಾಕಂದರೆ ಹೊಲಿಗೆ ಎಲ್ರಿಗೂ ಬರೋದಿಲ್ಲ. ನಾವಿವಾಗ ಹೇಳ್ಕೊಡ್ತೀವಿ, ಬ್ಲೌಸ್ ಹಿಂಗೆ ಹೊಲಿರಿ, ಚೂಡಿದಾರ ಈ ರೀತಿ ಹೊಲಿರಿ ಅಂತ. ಎಲ್ರಿಗೂ ಆಗಲ್ಲ ಅದು ಆ್ಯಕ್ಚುಲಿ. ಎಲ್ಲಾದರೂ ಏನೋ ಮಿಸ್ಟೇಕ್ ಮಾಡಿದರೆ ಮತ್ತೆ ಕಸ್ಟಮರ್ ಹತ್ರ 10 ಮಾತು ಕೇಳಬೇಕು ನೀವು. ಸೊ ಹೀಗಾಗಿ ನಾನು ಒಂದು ಮಧ್ಯದಲ್ಲಿ ಒಂದು ಇದನ್ನಂತ ಹೇಳಿ ನಾನು ತೆಗೆದಿದ್ದೀನಿ ಸೊಲ್ಯೂಷನು. ಆ್ಯಂಡ್ ಇದು ಈ ರೀತಿ ಇದೊಂದು ವೆರೈಟಿ. ಓಕೆ, ಆ್ಯಂಡ್ ಇದರದ್ದು ಕೂಡ ಲೇಟೆಸ್ಟ್ ನನಗೆ ಬಂದಿರೋ ಆರ್ಡರ್ಸು ಸ್ಯಾಂಪಲ್ಸ್ ಇಟ್ಟಿದ್ದೀನಿ ನಾನು. ಆ್ಯಂಡ್ ಇದು
ಓಕೆ. ಸೊ ಇದು ಕೂಡ ಮಲ್ಟಿ ಕಲರಲ್ಲಿರೋವಂಥದ್ದು. ಆ್ಯಂಡ್ ಇನ್ನೊಂದು ಇದು ಇವಾಗ ತುಂಬ ಟ್ರೆಂಡಲ್ಲಿ ನಡೀತಾ ಇದೆ. ಸೊ ಇದು ಕೂಡ ಓಕೆ, ಪ್ರಿನ್ಸಸ್ ಹೇರ್ಬೋ ಅಂತ ಹೇಳ್ತಾರೆ. ಸೊ ಇದಲ್ಲದು ಕೂಡ, ಸೊ ಇದು ಇವಾಗ ನಾನು ಮಾರ್ನಿಂಗು ಒಂದು ಕಸ್ಟಮರ್ಗೋಸ್ಕರ ಮಾಡಿರೋದು. ಓಕೆ. ಸೊ ಇದರಲ್ಲಿ 3 ಥರ ಇರುತ್ತೆ. 3 ಥರದಲ್ಲಿ ನಾವು ಕಸ್ಟಮರಿಗೆ ಹೇಳಿದ್ದೀವಿ ಯಾವ ರೀತಿ ಬೇಕೋ ಆ ರೀತಿ ಮಾಡಿಸ್ಕೊಳ್ಳಿ ಅಂತ. ಸೊ ಇದು ಆರ್ಡರ್ಸ್ ಎಲ್ಲ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮೇನ್ ಅಂತ ನಾನು ಹೇಳೋದಂದರೆ, ಇದರಲ್ಲಿ ನೀವು ಹೇಗೆ ₹1 ಇಲ್ಲದೆ ವರ್ಕ್ ಮಾಡಬೇಕು ಅದು ಏನು ಹೇಳ್ತೀನಿ ನಿಮಗೆ. ಏನಂತಂದರೆ, ನೀವೇನು ಮಾಡ್ತೀರಿ, ಪ್ರಾಡಕ್ಟ್ಗಳನ್ನು ಸಿಂಪ್ಲಿ ಇವಾಗ ನಮ್ಮ ಕಡೆಯಿಂದ ಫೋಟೋಸ್ಗಳನ್ನ ಎಲ್ಲ ತೊಗೊಂಡು ನೀವು ಯಾರಾದರೂ ನಿಮ್ಮ ಮನೆ ಹತ್ತಿರ ಇರ್ತಾರಲ್ವ, ಸೊ ಅಂಥವ್ರಿಗೆ ಏನು ಮಾಡ್ಬೋದು ಅಂದರೆ ನೀವು ತೋರಿಸ್ಬೋದು. ನಂತರ ಅವ್ರ ಹತ್ರ ಆರ್ಡರ್ ತೊಗೋಬೋದು. ಆರ್ಡರ್ ತೊಗೊಂಡಾಗ ನಾವು ನಿಮಗೆ ಕಡಿಮೆ ಪ್ರೈಸಲ್ಲಿ ಕೊಡ್ತೀವಿ. ಓಕೆ, ಕಡಿಮೆ ಪ್ರೈಸ್ ಹೇಳಿರ್ತೀವಿ, ನೀವೇನು ಖರೀದಿ ಮಾಡಬೇಕಿಲ್ಲ. ಓಕೆ. ಸೊ ಅದನ್ನೇನು ಮಾಡ್ತೀರಿ, ನೀವು ಸಿಂಪ್ಲಿ ಅವ್ರಿಗೆ ಹೇಳ್ತೀರಾ ಇಷ್ಟಕ್ಕಿದೆ ಈ ಪ್ರಾಡಕ್ಟು, ಸೊ ನಿಮಗೆ ಬೇಕಾ ಅಂತ. ಇದು ಹೇಗಿರುತ್ತೆ ಅಂದರೆ, ಬರ್ಡೇ ಪಾರ್ಟಿ ತೊಗೋತಾರೆ, ಬರ್ಡೇ ಗರ್ಲಿಗೋಸ್ಕರ ಯಾರಾದರೂ ಗಿಫ್ಟ್ ಕೊಡಬೇಕಾ ಮಗುಗೆ ಅಂತ ತೊಗೋತಾರೆ. ಇಲ್ಲಾಂದರೆ ರಿಟರ್ನ್ ಗಿಫ್ಟ್ ಅಂತ ತೊಗೊಳ್ತಾರೆ. ಇವಾಗ ಎಲ್ಲ ಬರ್ಡೇದಲ್ಲೆಲ್ಲ ರಿಟರ್ನ್ ಗಿಫ್ಟ್, ಮಕ್ಕಳೆಲ್ಲ ಬಂದಿರ್ತಾರಲ್ವ, ಆ ಮಕ್ಕಳಿಗೆ ರಿಟರ್ನ್ ಗಿಫ್ಟ್ ಅಂತ ಕೊಡ್ತಾರೆ. ಸೊ ಅದಕ್ಕೂ ತೊಗೋತಾರೆ. ಅಂಥವ್ರ ಹತ್ರ ನೀವು ಕಸ್ಟಮೈಸ್ ತೊಗೋಬೋದು. ಜಸ್ಟ್ ಲೈಕ್ ಈ ರೀತಿ ನಮಗೆ ಹೇರ್ ಬೋಸ್ ಬೇಕು ಮಾಡಿಕೊಡ್ತೀರಾ ಅಂತ ಈ ರೀತಿ ಆರ್ಡರ್ಸ್ ತೊಗೋಬೋದು ನೀವು. ಆ್ಯಂಡ್ ಅದಿಲ್ಲದು ಕೂಡ ನಿಮಗೆ ಇವಾಗ ನಾನು ಹೇಳಿರೋಂಥದ್ದೆಲ್ಲ ಪ್ರಾಡಕ್ಟ್ಗಳಿದೆ. ಈ ಫೋಟೋಸ್ಗಳನ್ನು ತೊಗೊಂಡು ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ₹50 ಇವಾಗ ಸದ್ಯಕ್ಕೆ ₹50 ಮಾರ್ಜಿನ್ ಮೇಲೆ ನೀವು ಇದನ್ನು ದುಡಿಬೋದು. ಲೈಕ್ ಇವಾಗ ಈ ಒಂದು ಹೇರ್ ಬೋ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಇದನ್ನು ನಾವು ಹೊರಗಡೆ ಮಾರ್ತೀವಿ. ಇದು ನಮಗೆ ಒಂದು $240 ಮಾರ್ತೀವಿ, $240 ಮಾರ್ತೀವಿ. ಬಟ್ ಆದರೆ ಈ ಪ್ರಾಡಕ್ಟನ್ನು ನೀವು ಸಿಂಪ್ಲಿ ನಿಮ್ಮ ಮನೆ ಕಡೆ ನೀವೇನು ಮಾಡ್ಬೋದು ಅಂತಂದರೆ, ನೀವು ಇದನ್ನು ಒಂದು ₹160ಗೆ, $170 ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು, ಉದಾಹರಣೆ. ಓಕೆ. ಸೊ ಅದ್ರಲ್ಲಿ ಏನು ಮಾಡ್ಬೋದು ಅಂದರೆ ₹50 ನಿಮಗೆ ಮಾರ್ಜಿನ್ ಇಟ್ಕೊಂಡು ನೀವಲ್ಲಿ ಕೆಲಸ ಮಾಡಬೇಕು. ಮಾರ್ಜಿನ್ ಹೇಗಿರುತ್ತೆ ಅಂದರೆ, ಇವಾಗ ನಾನು ನಿಮ್ಮ ಹತ್ರ ಆರ್ಡರ್ ಕೊಡ್ತಾ ಇದ್ದೀನಿ ಕಸ್ಟಮರ್ ಅಂತ ಅಂದ್ಕೊಳ್ಳೋಣ. ಇವಾಗ ನನಗೆ ಇದು ಬೇಕು. ಓಕೆ ಸರಿ, ಓಕೆ ನೀವು ತೊಗೊಳ್ಳಿ ಆರ್ಡರು, ನಾನು ಕೊಡ್ತೀನಿ ಅಂತ. ಸೊ ಅವಾಗ ನಾವು ಏನು ಮಾಡ್ತೀವಿ ಅಂದರೆ, ಅವ್ರ ಹತ್ರ ಅಮೌಂಟ್ ತೊಗೋತೀವಿ. ಓಕೆ, ಅಮೌಂಟ್ ತೊಗೋತೀವಿ. ಅವ್ರ ಮನೆ ಅಡ್ರೆಸ್ ತೊಗೋಬೇಕು ನೀವು. ಪಕ್ಕದ ಮನೆಯವರಾದರೂ ಕೂಡ ಪರವಾಗಿಲ್ಲ, ನಿಮಗೆ ಪೋಸ್ಟಿಂದ ಬರುತ್ತೆ, ನೀವು ನನಗೆ ಅಡ್ರೆಸ್ ಕೊಡಿ ಅಂತ. ಅಡ್ರೆಸ್ ತೊಗೊಂಡ್ಬಿಟ್ಟು, ಅಡ್ರೆಸ್ ತೊಗೊಂಡು ಮತ್ತೆ ನೀವು ಅವ್ರ ಹತ್ರ ಏನು ಹಣ ತೊಗೊಂಡಿರ್ತೀರ ಆ ಹಣ ತೊಗೊಂಡು ನೀವು ನಮ್ಮ ಹತ್ರ ಆರ್ಡರ್ ಮಾಡ್ತೀರಾ. ಅದ್ರ ಮೇಲಿನ ಮಾರ್ಜಿನ್ ಏನಿರುತ್ತೆ, ಲೈಕ್ ಇವಾಗ ₹160 ಹೇರ್ ಬೋ ಇದೆ ಅಂದರೆ ಅದ್ರ ಮೇಲಿನ ₹50 ನೀವು ಮೈನಸ್ ಮಾಡಿಕೊಂಡು ₹110 ನೀವು ನಮಗೆ ಏನು ಮಾಡ್ತೀರಾ, ಕೊಟ್ಟು ಆರ್ಡರ್ ಕೊಡ್ತೀರಾ. ಇದೊಂದು ಈ ರೀತಿ ಬೇಕಾಗಿದೆ, ನೀವು ಈ ಅಡ್ರೆಸ್ಸಿಗೆ ಕಳಿಸಿ ಅಂತ. ಓಕೆನಾ. ಸೊ ನಾವೇನು ಮಾಡ್ತೀವಿ, ಆ ಕಸ್ಟಮರ್ ಅಡ್ರೆಸ್ಗೆ ಇವೆಲ್ಲ ಮಟೀರಿಯಲ್ ನಾವೇನು ನೀವು ಆರ್ಡರ್ ಕೊಟ್ಟಿರ್ತೀರ ಅದನ್ನು ಕಳಿಸ್ತೀವಿ. ಕಳಿಸಾದ್ಮೇಲೆ ಅದ್ರದ್ದು ಟ್ರ್ಯಾಕಿಂಗ್ ನಂಬರ್ ಕೂಡ ನಿಮಗೂ ಶೇರ್ ಮಾಡ್ತೀವಿ, ಅವ್ರಿಗೂ ಕೂಡ ಶೇರ್ ಮಾಡ್ತೀವಿ. ಇದರಿಂದ ಏನಾಗುತ್ತೆ, ಕ್ಲಿಯರಿಟಿ ಇರುತ್ತೆ. ಓಕೆ. ಆ್ಯಂಡ್ ಸಿಂಪ್ಲಿ ನೀವು ಮನೆಯಿಂದ ಕೂತ್ಕೊಂಡು ಮೇಲಿನ ಮಾರ್ಜಿನ್ ತೊಗೋಬೋದು. ಯಾವುದೇ ರೀತಿ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿಲ್ಲ. ಎಲ್ಲೂ ಕೂಡ ಹೋಗಿ ಹೋಲ್ಸೇಲ್ದಲ್ಲಿ ಪ್ರಾಡಕ್ಟನ್ನು ಖರೀದಿ ಮಾಡಬೇಕಂತ ಇಲ್ಲ. ಸಿಂಪ್ಲಿ ನೀವು ನಿಮ್ಮ ಮನೆಯಿಂದನೇ ಈ ಕೆಲಸನ ಮಾಡ್ಬೋದು. ನಿಮ್ಗೆ ಗೊತ್ತಿರೋರು ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲೆಲ್ಲ ಇದ್ದೇ ಇರ್ತಾರೆ. ಸೊ ಅಂಥವ್ರಿಗೆ ನೀವು ಇದನ್ನು ತೋರಿಸ್ಬೋದು. ಸೊ ಈ ರೀತಿಯೆಲ್ಲ ಮಾಡಿಕೊಂಡು ನೀವು ಮಾಡ್ಬೋದು. ಮಾಡೋರು ಮಾಡ್ತಾ ಇದ್ದಾರೆ ಇವಾಗ. ಸೊ ನೀವು ಮಾಡ್ತೀವಿ ಅಂದರೆ ಮಾಡ್ಬೋದು. ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಆ್ಯಂಡ್ ಇವತ್ತಿನ ಬ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ಯಾವ ರೀತಿ ನನ್ನ ಜೀವನದ ರೂಟೀನ್ ಇರುತ್ತೆ ಅದ್ರ ಬಗ್ಗೆ ಕೂಡ ನಾನು ನಿಮ್ಮೆಲ್ಲಿಂದ ನಾನು ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲೆಲ್ಲ ಮಾಡ್ತಾ ಇರಲಿಲ್ಲ. ಆ್ಯಂಡ್ ಇಲ್ಲಿ ತುಂಬಾ ಮಳೆ ಬರ್ತಾ ಇದೆ. ಆ್ಯಂಡ್ ನನಗೆ ನನ್ನ ಮನೆ ಕೂಡ ನೆನಪಾಗ್ತಾ ಇದೆ. ನಾನು ಇರೋದು UPಯಲ್ಲಿ, ಉತ್ತರ ಪ್ರದೇಶದಲ್ಲಿ ಇರೋದು ಇವಾಗ. ಸೊ ನಾವಿರೋ ಮನೆ ಹೊರಗಡೆ ವ್ಯೂ ಈ ರೀತಿ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಮೇಲ್ಗಡೆ ನಾವಿವಾಗ ಟೆರೆಸ್ ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಮೊದಲು ಯಾವತ್ತೂ ತೋರಿಸಿರಲಿಲ್ಲ, ಯಾಕಂದರೆ ಇನ್ನೂ ಮನೇಲಿ ಇನ್ನೂ ಕನ್ಸ್ಟ್ರಕ್ಷನ್ ಸ್ವಲ್ಪ ಕೆಲಸ ನಡೀತಾ ಇದೆ. ಹೀಗಾಗಿ ಸೊ ಇದೆಲ್ಲ ಇನ್ನೂ ರಿಪೇರಿ ಮಾಡಿಸ್ಬೇಕು. ಸೊ ಹೀಗಾಗಿ ಯಾವುದೇ ರೀತಿ ನಾನಿಲ್ಲಿ ಮನೆಯನ್ನೆಲ್ಲ ತೋರಿಸಿಲ್ಲ. ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಮಳೆ ತುಂಬಾ ಬರ್ತಾ ಇದೆ. ಬೆಳಗಿನ 6:30 ಆಗಿರೋದು ಇವಾಗ. ಆ್ಯಂಡ್ ಇಲ್ಲಿ ಮೇಲ್ಗಡೆ ಟೆರೆಸ್ಸಲ್ಲಿ ನೀರು ನೋಡೋಕ್ಕೆ ಬಂದಿದ್ದೀವಿ ನಾವು ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ನಿಮಗೆ ವ್ಯೂ ಕೂಡ ತೋರಿಸ್ತಾ ಇದ್ದೀನಿ. ಮೇಲ್ಗಡೆ ಯಾವುದೇ ರೀತಿ ನಾವು ರೂಮ್ಸ್ಗಳನ್ನೆಲ್ಲ ಏನೂ ಇಲ್ಲ, ಅಲ್ಲಿ ಖಾಲಿನೇ ಇದೆ. ಬಟ್ ಮೇ ಬಿ ಫ್ಯೂಚರಲ್ಲಿ ನಾನಿಲ್ಲಿ ನನ್ನ ಒಂದು ಏನು ಇದನ್ನು ಪ್ಲ್ಯಾನಿಂಗ್ಸ್ ಇದೆ ಆ್ಯಕ್ಚುಲಿ. ಆ ಪ್ಲ್ಯಾನ್ ಇಲ್ಲಿ ಮಾಡೋಣ ಅಂತ ಇವಾಗಲೇ ಹೇಳೋದಿಲ್ಲ, ನೆಕ್ಸ್ಟ್ ಯಾವಾಗಾದ್ರೂ ಮುಂದೆ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನನ್ನ ಮಗ, ಸೊ ಇವನಿಗೆ ಮಳೆ ಅಂದರೆ ತುಂಬ ಇಷ್ಟ. ಬಟ್ ಸೊ ಅವ್ನು ಹಿಡಿಯೋದು ತುಂಬ ಕಷ್ಟ. ಅವ್ನು ಯಾಕಂದರೆ ಜಾರಿ ಬಿದ್ದಿದ್ದಾನಂತ ಸ್ವಲ್ಪ ನನಗೆ ಟೆನ್ಷನ್ ಆಗಿತ್ತು. ಆ್ಯಂಡ್ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಕೈ ಬಿಡೋಕ್ಕೆ ಹೋಗಬೇಡಿ ಅಂತ. ಯಾಕಂದರೆ ಇಲ್ಲಿ ಸ್ವಲ್ಪ ಪಾಚಿ ಬೆಳೆದಂಗೆ ಆಗಿದೆ. ಆ ಪಾಚಿ ಏನಾದರೂ ಕಾಲಿಟ್ಟರೆ ಅದು ಅಷ್ಟೇ, ಜಾರ್ಕೊಂಡು ಬೀಳೋದು ಅಷ್ಟೇ. ಆ್ಯಂಡ್ ಇಲ್ಲಿ ನಾನು ನಿಮಗೆ ನನ್ನ ಹೊರಗಡೆ ಇಲ್ಲಿ ವ್ಯೂ ತೋರಿಸ್ತೀನಿ. ಮನೆ ಬ್ಯಾಕ್ ಸೈಡ್ ಏನಿದೆ ಅಲ್ವ, ಇದು ಹೈವೇ ಥರ ಇರೋದು. ನನ್ನ ಹಸ್ಬೆಂಡ್ ಫೇಸ್ ತೋರಿಸಿಲ್ಲ ನಾನು. ಆ್ಯಕ್ಚುಲಿ ಇವ್ರದ್ದು ಫೇಸ್ ನಾನು ತೋರಿಸೋ ಹಾಗಿಲ್ಲ, ಬಟ್ ಅದು ತೋರಿಸಿದ್ದೀನಿ ಒಂದು 2-3 ಸಾರಿ ಅಂತ ಅನ್ಕೋತೀನಿ. ಸೊ ಇವರು ಇರೋ ಒಂದು ಇದು ಪೊಸಿಷನ್ಗೆ ನಾವು ಇವ್ರನ್ನ ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡಿರಲ್ಲ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ರೀತಿ ಬ್ಯಾಕಲ್ಲಿರೋದು ಯಾವುದೇ ರೀತಿ ಬಿಲ್ಡಿಂಗ್ಸ್ ಎಲ್ಲ ಇರೋದಿಲ್ಲ. ಆ್ಯಂಡ್ ಇಲ್ಲಿ ಮೇಲ್ಗಡೆ ಟಂಕಿ ಎಲ್ಲ ಇಟ್ಟಿದ್ದೀವಲ್ವ, ಹೀಗಾಗಿ ಇಲ್ಲಿ ಇದನ್ನೇ ಇದೆ, ಸಿಡಿ ಇದೆ.
ಆ್ಯಂಡ್ ಇಲ್ಲಿಂದ ನೀವು ಹೊರಗಡೆ ವ್ಯೂ ನೋಡ್ಬೋದು. ಆ್ಯಂಡ್ ಇಲ್ಲಿ ತುಂಬ ಚೆನ್ನಾಗಿ ಇದು ಆ್ಯಕ್ಚುಲಿ ನಾವು ಏನು ಮನೆ ತೊಗೊಂಡಿದ್ದೀವಿ. ಮನೆ ತೊಗೊಂಡಾಗ ಇದು ಆ್ಯಕ್ಚುಲಿ ಮೇಲ್ಗಡೆ ಕಟ್ಟಿರಲಿಲ್ಲ, ಅದಕ್ಕೆ ಸ್ಪೆಷಲಿ ತೊಗೊಂಡಿರೋದು. ನನ್ನ ಪ್ಲ್ಯಾನಿಂಗ್ಸ್ ಇದೆ ಇಲ್ಲಿ, ಸೊ ಹೀಗಾಗಿ ಇದನ್ನು ತೊಗೊಂಡಿರೋದು. ಆ್ಯಂಡ್ ಇಲ್ಲಿ ಇದು ರೀತಿ ವ್ಯೂಸ್ ನೋಡೋಕ್ಕೆ ಸಿಗುತ್ತೆ. ಇದು ನನ್ನ ಗಾಡಿ. ಎಸ್, ಸೊ ಇದ್ರ ಬಗ್ಗೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಲೇಟೆಸ್ಟ್ ತೊಗೊಂಡಿರೋದು ಇದು ಆ್ಯಕ್ಚುಲಿ. ಆ್ಯಂಡ್ ಇದೊಂದು ಕೂಡ ಇವಾಗ ಇಲ್ಲಿ ಮಾರ್ನಿಂಗ್ ಕೆಳಗಡೆ ಮನೆ ಬಂದುಬಿಟ್ವಿ. ನಂತರ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಇವಾಗ ಇತ್ತೀಚೆಗೆ ಮೊದಲೆಲ್ಲ ಇಲ್ಲೆಲ್ಲ ನಾನು ಗಿಡಗಳು ನೆಟ್ಟಿರಲಿಲ್ಲ, ಬಟ್ ಇವಾಗ ಸ್ವಲ್ಪ ಗಿಡಗಳು ನೆಡ್ತಾ ಇದ್ದೀನಿ. ಸೊ ನನಗೆ ಸ್ವಲ್ಪ ಏನೋ ಒಂದು ಸ್ವಲ್ಪ ಮನೇಲಿ ಸ್ವಲ್ಪ ಬೇಜಾರಾದಾಗ ಸ್ವಲ್ಪ ಗಿಡಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಯಾಕಂದ್ರೆ ನಾನು ಮಾಡ್ತಿರೋದು ಬಿಸ್ನೆಸ್ಸೇ ಆಗಿರೋದು. ನಾನು ಆಚೆ ಹೋಗೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಆಚೆ ಹೋದರೂ ಕೂಡ ಜನರ ಜೊತೆ ಅಷ್ಟೊಂದು ಬೆರೆಯೋಕ್ಕಾಗಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಯಾಕಂದರೆ ನಮ್ಮದು ಡೇದಲ್ಲಿ ಪ್ರೊಡಕ್ಟಿವಿಟಿ ತುಂಬಾ ಇರಬೇಕು. ಆ್ಯಂಡ್ ಇದು ಮನಿ ಪ್ಲ್ಯಾಂಟ್ ಹಚ್ಚಿದ್ದೀನಿ, ಚೆನ್ನಾಗಿ ಗ್ರೋ ಆಗ್ತಾಯಿದೆ. ಆ್ಯಂಡ್ ಇದು ಸಾಲ್ಟ್ ಇದು ನೋಡಿ ಇನ್ನೂ ಡ್ರೈ ಇದೆ. ನೀರು ಹಾಕ್ತೀನಿ ಇವತ್ತು. ಆ್ಯಕ್ಚುಲಿ ನನಗೊಬ್ರು ಹೇಳಿದರು ನೀರು ತುಂಬ ಹಾಕಿಬಿಡಿ ಅಂತ, ಬಟ್ ಇವಾಗ ಸುಮಾರು ಜನ ಹೇಳ್ತಿದ್ರೆ ನೀರೇ ಹಾಕಿಲ್ಲ ಅಂದ್ರೆ ಒಣಗಿ ಹೋಗುತ್ತೆ ಅಂತ. ಸೊ ಹೀಗಾಗಿ ಇನ್ಮೇಲೆ ಇದು ಮಲ್ಲಿಗೆ ಗಿಡದಲ್ಲಿ ಸ್ಟಾರ್ಟಿಂಗಲ್ಲಿ ತುಂಬಾ ಫ್ಲವರ್ಸ್ ಬರ್ತಾಯಿತ್ತು. ಗೊಬ್ಬರ ಕೂಡ ಹಾಕಿದ್ದೀನಿ, ಬಟ್ ಆದರೆ ಇವಾಗ ಫ್ಲವರೇ ಬಿಡ್ತಾಯಿಲ್ಲ. ಅದೇ ದೊಡ್ಡ ನನಗೆ ಟೆನ್ಷನು. ಆ್ಯಂಡ್ ಇದು ನನಗೆ ಇವಾಗ ಕಸ್ಟಮರ್ ಕಡೆಯಿಂದ ಆರ್ಡರ್ ಬಂದಿರುವಂಥದ್ದು ಈ ಫ್ಯಾಬ್ರಿಕ್ ರಿಲೇಟೆಡೇ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಇದು ನಾನು ನೋಡ್ತಾ ಇದ್ದರೆ ನಾನು ವೆಯ್ಟ್ ಲಾಸ್ ಮಾಡ್ತಾಯಿದ್ದೆ ಸ್ನೇಹಿತರೆ. ಆ್ಯಂಡ್ ಮೊದಲು ನಂದು ವೆಯ್ಟ್ ಏನಿತ್ತಲ್ವ 92 ಇತ್ತು, 92 ಕಿಲೋ ಇದ್ದೆ ನಾನು. ಬಟ್ ಇವಾಗ ನಾನು ರೆಗ್ಯುಲರ್ ಜಿಮ್ ಅಟೆಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಜಿಮ್ದಲ್ಲಿ ಇವಾಗ ಏನು ನಾನು ಮಸಲ್ಸ್ ಎಲ್ಲ ಗ್ರೋ ಮಾಡ್ತಾಯಿದ್ದೀನಿ, ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ, ಡಯಟ್ ಫಾಲೋ ಮಾಡ್ತಾಯಿದ್ದೀನಿ. ನೀವು ನನ್ನ ಆರ್ಮ್ಸ್ಗಳು ನೋಡ್ಬೋದು ಎಷ್ಟೊಂದು ಶೇಪ್ಸ್ ಬರ್ತಾಯಿದೆ ಅಂತ. ಕೆಲವ್ರು ಹೇಳ್ತಾರೆ ಜಿಮ್ಗೆ ಹೋದರೆ ಜೆಂಟ್ಸ್ ಥರ ಬಾಡಿ ಆಗುತ್ತೆ ಅಂತ. ಹಾಗೆಲ್ಲ ಏನೂ ಆಗೋಲ್ಲ. ನಾರ್ಮಲಿ ನಿಮ್ಮದು ಟೋನ್ ಆಗುತ್ತೆ. ನಿಮ್ಮದು ಏಜ್ ಇರುತ್ತಲ್ವ, ಏಜ್ ಒಂದು ರೀತಿಯಿಂದ ಹೇಳಬೇಕು ಅಂದರೆ ಬೇಗನೆ ಇದನ್ನಾಗಲ್ಲ. ಸ್ಕಿನ್ ತುಂಬಾ ಟೈಟ್ ಆಗುತ್ತೆ ಆ್ಯಂಡ್ ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಬಾಡಿ ಫಿಗರ್ ರೆಡಿ ಆಗುತ್ತೆ. ಸೊ ಹೀಗಾಗಿ ಏನು ತೊಂದರೆ ಇಲ್ಲ. ಯಾರಾದರೂ ಹೋಗ್ತೀವಂದರೆ ಹೋಗ್ಬೋದು ನೀವು. ನಾನು ರೆಗ್ಯುಲರ್ ಜಿಮ್ಮಿಗೆ ಹೋಗ್ತೀನಿ. ಇವಾಗಲೇ ಹೋಗ್ತಾ ಇಲ್ಲ, ಮೇ ಬಿ ನಾನು ಲಾಸ್ಟ್ ಒಂದು 8-9 ಮಂತ್ಸ್ ಆಯಿತು ರೆಗ್ಯುಲರ್ ನಾನು ಜಿಮ್ಮಿಗೆ ಹೋಗೋದು ಇದ್ದೇ ಇರುತ್ತೆ. ಆ್ಯಂಡ್ ಇದಲ್ಲೂ ಕೂಡ ಇವಾಗ ಮಾರ್ನಿಂಗ್ ಎದ್ದಿದ್ದೀನಿ. ಫಸ್ಟಿಗೆ ನಾನು ಸ್ವಲ್ಪ ಫ್ರೆಶ್ ಆಗ್ತೀನಿ. ಫ್ರೆಶ್ ಆದಮೇಲೆ ನಾನೇನು ಮಾಡ್ತೀನಿ ಅಂತಂದರೆ ನಾನು ಆರ್ಡರ್ಸ್ಕೊಂಡು ಸ್ವಲ್ಪ ಚೆಕ್ ಮಾಡ್ತೀನಿ. ಆ್ಯಂಡ್ ಇದರಲ್ಲೂ ಕೂಡ ಪ್ಯಾಕಿಂಗ್ ಜಾಬ್ ಮಾಡಬೇಕಂತ ಸುಮಾರು ಜನ ನನಗೆ ಮೆಸೇಜ್ ಹಾಕ್ತಾ ಇರ್ತೀರಿ. ಸೊ ನಾನು ಹೇಳೋದು ಇಷ್ಟೇ, ನೀವು ಪ್ರಾಡಕ್ಟ್ ಮಾಡೋದಕ್ಕೆ ಮನೇಲಿ ನಾನು ಕಿಟ್ಕೊಂಡು ಪ್ರೊವೈಡ್ ಮಾಡ್ತಾಯಿದ್ದೀವಿ. ಸ್ಟಾರ್ಟ್ ಮಾಡಿ ಕೆಲಸನ. ನೀವು ಮನೇಲಿ ಕೂತ್ಕೊಂಡು ಏನಾದರೂ ಪಾರ್ಟ್ ಟೈಮ್ ಜಾಬ್ ಮಾಡಬೇಕು ಅಂತ ಅನ್ನೋರು, ಸೊ ನಿಧಾನವಾಗಿ ಆರ್ಡರ್ ಹೇಗೆ ಬರುತ್ತೆ ಅದನ್ನು ನೀವು ಕಂಪ್ಲೀಟ್ ಮಾಡಿಕೊಡ್ಬೋದು. ಆ್ಯಂಡ್ ನನ್ನ ಮನೆ ಸ್ಪೆಷಲಿ ಮನೆ ನಾನು ತೊಗೊಂಡಿರೋದು ಹಿಂದ್ಗಡೆ ಇರೋದು ಇದು ಹಿತ್ತಲ ಥರ ಸ್ವಲ್ಪ ವೆಂಟಿಲೇಷನ್ಗೋಸ್ಕರ ಬಿಟ್ಟಿರೋದು. ಬಟ್ ಆದರೆ ನನಗೆ ಒಂಥರ ಏನೋ ನಮ್ಮ ಕಡೆ ಇರೋದು ಏನಿರುತ್ತಲ್ವ ಆ ರೀತಿ ಕಾಣಿಸ್ತಾ ಇದೆ ಇದು. ಸೊ ಸೌತ್ ಇಂಡಿಯನ್ ಹೌಸ್ ಥರ. ಸೊ ಹೀಗಾಗಿ ಆ್ಯಂಡ್ ಇದಲ್ಲದು ಕೂಡ ನಾನು ಜಿಮ್ಮಿಗೆ ಹೋಗೋದಕ್ಕೆ ಮೊದಲೆಲ್ಲ ಸ್ವಲ್ಪ 6 ಲೀಟರ್ ಬಾಟಲ್ ತೊಗೊಂಡು ಹೋಗ್ತಾಯಿದ್ದೆ. ಬಟ್ ಇವಾಗ ನಾನು ಹೊಸ ಬಾಟಲ್ ತೊಗೊಂಡಿದ್ದೀನಿ ಮಿಲ್ಟನ್ನದು. ಆ್ಯಂಡ್ ಯಾರಾದರೂ ಜಿಮ್ಮಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದರೆ ಡೆಫಿನೆಟ್ಲಿ ಹೋಗಿ. ಆ್ಯಂಡ್ ನಾನು ಬರುವಂಥ ವ್ಲಾಗ್ಸಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಇದು ಮಿಲ್ಟನ್ನದ್ದು ಬಾಟಲ್ ತೊಗೊಂಡಿದ್ದೀನಿ. ಇದು 3 ಲೀಟರ್ ಅಥವಾ 3 ml ಅಂತಾರೆ, 300. ಸೊ ಆ ರೀತಿ ತುಂಬ ಜಾಸ್ತಿ ನೀರಿರಲ್ಲ, ಬಟ್ ವರ್ಕೌಟಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಮಿಲ್ಟನ್ನದು ತೊಗೊಂಡಿರೋದು. ಆ್ಯಂಡ್ ಪಿಂಕ್ ಕಲರ್ ತೊಗೊಂಡಿದ್ದೀನಿ ಸ್ವಲ್ಪ ಇರಲಿ ಅಂತ ಹೇಳಿ. ಇದರಲ್ಲೂ ಕೂಡ ಇದು ಬ್ಯಾಗ್ ನಾನು ಪ್ರೊಫೆಷ್ನಲಿ ತೊಗೊಂಡಿರುವಂಥದ್ದು. ಇದು ಆ್ಯಕ್ಚುಲಿ ಇದರಲ್ಲಿ ಶೂಸ್ ಎಲ್ಲ ಇಟ್ಕೋಬೋದು. ಆ್ಯಂಡ್ ನಿಮ್ಮದೆಲ್ಲ ಏನೇನು ಇರುತ್ತಲ್ವ ಅಂದರೆ ಲೈಕ್ ಫೋನ್ಸ್ ಆಯಿತು ಅದೆಲ್ಲ ಚೆನ್ನಾಗಿ ಇಟ್ಕೋಬೋದು. ಆ್ಯಂಡ್ ಇವತ್ತು ಜಿಮ್ ಇಲ್ಲ, ಇವತ್ತು ಸಂಡೇ ಅಲ್ವಾ, ಹೀಗಾಗಿ ನಾನು ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಇದಾದ ನಂತರ ನಾನು ನನ್ನ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಸೊ ಅದ್ರ ಬಗ್ಗೆ ಸ್ವಲ್ಪ ನೋಡ್ತೀನಿ, ನಂತರ ಆರ್ಡರ್ ಚೆಕ್ ಮಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನನ್ನ ಮಗ ನೋಡ್ತಾ ಇದ್ದಾರೆ. ಎಲ್ಲಾದರೂ ಹೊರಗಡೆ ಹೋಗಿ ಬಂದಮೇಲೆ ಬಟ್ಟೆನೇ ಸರಿ ಅವ್ನಿಗೆ ಹೇಳಿದ್ದೀನಿ ಫೋಲ್ಡ್ ಮಾಡಿ ಅದನ್ನು ಅಲ್ಮಾರಿಯಲ್ಲಿ ಇಡಬೇಕು, ಕರೆಕ್ಟಾಗಿ ಇಡಬೇಕು ಅಂತ. ಬಟ್ ಸಮ್ಟೈಮ್ಸ್ ಮಕ್ಕಳು ಕೇಳಲ್ಲ, ಸೊ ನಾವೇ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಇದನ್ನು ಮೊದಲು ಮಾಡಿಬಿಟ್ಟು ನಂತರ ಇಲ್ಲಿ ನೀವು ನೋಡ್ತಾ ಇದ್ರಿ ಸೋಫಾ ಮೊದಲು ಸ್ವಲ್ಪ ಇದನ್ನಾಗಿತ್ತು. ಸೊ ಅದನ್ನು ಇವಾಗ ಕರೆಕ್ಟ್ ಮಾಡಿಸಿದ್ದೀನಿ. ಯಾಕಂದರೆ ನಾವು ಟ್ರಾನ್ಸ್ಫರೇ ಬಂದ್ವಲ್ವ ಈ ಊರಿಗೆ. ಟ್ರಾನ್ಸ್ಫರೇ ಬರೋವಾಗ ನಮ್ಮದು 8 ತಾಸು ಅಂತ 8ರಿಂದ 9 ತಾಸಿನ ಜರ್ನಿ ಇತ್ತು. ಅದರಲ್ಲಿ ಏನಾಗಿತ್ತಂದರೆ ಸೋಫಾ ಒಡೆದೋಗಿತ್ತು. ಸೊ ಸೋಫಾದನ್ನು ಮತ್ತೆ ನಾನು ಕ್ಲೀನ್ ಮಾಡಿಸಿದ್ದೀನಿ ಇವಾಗ. ಆ್ಯಂಡ್ ಇವಾಗ ಕ್ಲೀನ್ ಮಾಡಿಸಿ ಅದನ್ನು ಸೆಟ್ ಮಾಡಿಸಿದ್ದೀನಿ. ಇವಾಗ ಇದು ನೋಡೋದಕ್ಕೆ ಹೀಗೆ ಕಾಣಿಸ್ತಾ ಇದೆ. ಆ್ಯಂಡ್ ಇವಾಗ ಏನು ಮಾಡಿದ್ದೀನಿ ಅಂದರೆ ಇದರಲ್ಲಿ ಕುಷನ್ಸ್ ಎಲ್ಲ ರೆಡಿ ಮಾಡಿಸಿದ್ದೀನಿ. ಇವಾಗ ನೋಡೋದಕ್ಕೆ ನೀಟ್ ಆ್ಯಂಡ್ ಕ್ಲೀನ್ ಕಾಣ್ತಾ ಇದೆ. ಬಟ್ ಮನೆಗಿನ್ನೂ ನಾವು ಯಾವುದೇ ರೀತಿ ಇದನ್ನು ಹಾಕಿಲ್ಲ, ಕಲರ್ಸ್ ಎಲ್ಲ ಹಾಕಿಲ್ಲ, ಅಂದರೆ ಕಲರ್ ಮಾಡಿಸಿಲ್ಲ ಇನ್ನು. ಸೊ ಪೇಂಟ್ ಎಲ್ಲ ನಾವು ಮಾಡಿಸೋದು ಇವಾಗ ದೀಪಾವಳಿ ಹತ್ರನೇ ಮಾಡಿಸ್ತೀನಿ. ಸದ್ಯಕ್ಕೆ ಈ ಕುಷನ್ಸ್ನ ನೀವು ನೋಡ್ತಾ ಇದ್ದರೆ ಇದನ್ನು ನಾನೇ ಹೊಲಿದಿರೋದು. ಇದು ಬಟ್ಟೆ ನನಗೆ ನಾರ್ಮಲಿ ಸಿಕ್ಕಿರೋದು 400 ರೂಪೀಸು ಪರ್ ಮೀಟರು. ಆ್ಯಂಡ್ ಇದ್ರ ಪ್ರಿಂಟ್ ನೋಡ್ಬೋದು, ಈ ಪ್ರಿಂಟಿಗೋಸ್ಕರ ನಾನು ತೊಗೊಂಡಿದ್ದೀನಿ. ಆ್ಯಂಡ್ ಪ್ರಿಂಟ್ ತುಂಬ ಎಕ್ಸಲೆಂಟ್ ಇತ್ತು. ಬಟ್ಟೆ ಮಾತ್ರ ವೆಲ್ವೆಟ್ ಬಟ್ಟೆ ಇದೆ ಆ್ಯಕ್ಚುಲಿ. ಆ್ಯಂಡ್ ತುಂಬಾ ಯೂನಿಕ್ ಇತ್ತು. ಇದನ್ನು ನಾನೇ ಹೊಲಿದಿದ್ದೀನಿ.
ಓಕೆ. ಸೊ ಕುಷನ್ ಕವರ್ ಹೊಲಿಯೋದು ಕೂಡ ತುಂಬಾ ಈಸಿನೇ. ಸೊ ಹೊಲಿದ್ಬಿಟ್ಟು ನಾನು ಏನು ಮಾಡಿದ್ದೀನಿ, ಆಲ್ರೆಡಿ ರೆಡಿಮೇಡ್ ಕುಷನ್ಸ್ ನನ್ನ ಹತ್ರ ಇತ್ತು, ಬಟ್ ಸ್ಟಿಲ್ ನಾನು ಅದಕ್ಕೆ ಕವರ್ ಹಾಕಿದ್ದೀನಿ. ಕವರ್ ಹಾಕಿಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ಮೋರ್ ಅಟ್ರಾಕ್ಟಿವ್ ಆಗಿರುತ್ತೆ. ಇನ್ನೊಂದು ನಾವು ಬೇಕಾದಾಗ ಅದನ್ನು ವಾಶ್ ಕೂಡ ಮಾಡಿ ಇಡ್ಬೋದು. ಸ್ವಲ್ಪ ಫ್ರೆಶ್ ಲುಕ್ ಬರುತ್ತೆ ಮನೆಗೆ. ಲೈಕ್ ಇವತ್ತು ಈ ಕುಷನ್ ಕವರ್ ಹಾಕಿದರೆ ಮತ್ತೆ ನೆಕ್ಸ್ಟ್ ಬೇರೆ ಕುಷನ್ಸ್ ಕವರ್ಸು ಮತ್ತು ನೀವು ರನ್ನರ್ಸು ಎಲ್ಲ ಚೇಂಜ್ ಮಾಡಿದ್ರಂದರೆ ಮನೆ ಲುಕ್ಕು ಸ್ವಲ್ಪ ಫ್ರೆಶ್ ಲುಕ್ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಕುಷನ್ನದ್ದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಆ್ಯಂಡ್ ತುಂಬ ಚೆನ್ನಾಗಿ ಪ್ರಿಂಟ್ ಇತ್ತು. ಆ್ಯಂಡ್ ಇದ್ರ ಕಾಂಬಿನೇಷನ್ ರಿಲೇಟೆಡ್ ನೀವು ಇನ್ನೂ ರನ್ನರ್ಸ್ ಎಲ್ಲ ತೊಗೋಬೋದು, ಕವರ್ಸ್ ಎಲ್ಲ ಹೊಲಿಬೋದು. ಸೊ ಆ ರೀತಿಯೆಲ್ಲ ಮಾಡ್ಕೋಬೋದು. ಸದ್ಯಕ್ಕೆ ಮಾತ್ರ ನಾನು ಇದೇ ರೀತಿ ಕುಷನ್ಸ್ಗಳನ್ನ ಇವಾಗ ಆ್ಯಡ್ ಮಾಡಿದ್ದೀನಿ. ಬಟ್ ಇನ್ನೂ ಮುಂದಿನ ಪ್ಲ್ಯಾನ್ಸ್ಗಳಿದೆ, ಮನೆ ಸ್ವಲ್ಪ ಡೆಕೋರೇಟ್ ಮಾಡ್ಕೊಳ್ಳೋಣ ಅಂತ. ಸೊ ನೋಡೋದಕ್ಕೂ ಕೂಡ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಸ್ಟೂಲ್ ಕೂಡ ತೊಗೊಂಡಿದ್ದೀನಿ ನಾನು. ಕಾಫಿ ಟೇಬಲ್ ತೊಗೊಳ್ಳೋಣ ಅಂತ ತುಂಬ ಪ್ಲ್ಯಾನಿಂಗ್ ಇತ್ತು, ಬಟ್ ಅದು ಕಾಫಿ ಟೇಬಲ್ ನಾನು ಸ್ಕಿಪ್ ಮಾಡಿದ್ದೀನಿ. ಯಾಕಂದರೆ ಕಾಫಿ ಟೇಬಲ್ ಹೇಗಾಗುತ್ತೆ ಅಂದರೆ ಸ್ವಲ್ಪ ಸ್ಪೇಸ್ ಕಡಿಮೆ ಮಾಡುತ್ತೆ ಮನೆಯಲ್ಲಿ. ಆ್ಯಂಡ್ ಅದು ಒಂದು ರಿಸರ್ವ್ ಜಾಗನ ಹಿಡ್ಕೊಂಡ್ಬಿಡುತ್ತೆ. ಇದೇ ನಾನು ತೊಗೊಂಬಂದಿರೋದು ಇದು ಮ್ಯಾಚಿಂಗ್ ಕಲರಲ್ಲೇ ತಂದಿದ್ದೀನಿ. ಬಟ್ ಆದರೆ ಇದು ಏನು ತಂದಿರೋದು, ಆ್ಯಂಡ್ ಈ ರೀತಿ ನೀವು ಸೋಫಾಗೆ ಅಕಾರ್ಡಿಂಗೆ ನೀವು ಈ ರೀತಿ ಟೇಬಲ್ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಪ್ಲಾಸ್ಟಿಕ್ ಟೈಪ್ ಇರುತ್ತೆ, ಬಟ್ ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಪೇಂಟಿಂಗ್ ತರಿಸಿದ್ದೀನಿ ನಾನು ಈ ರೂಮ್ಗೆ. ಸ್ವಲ್ಪ ಯೂನಿಕ್ ಪೇಂಟಿಂಗ್ಸ್ ಇರಲಿ, ಸ್ವಲ್ಪ ಗ್ರೀನ್ ಇರಲಿ ಅಂತ ಈ ಸರಿ ನಾನು ಸ್ವಲ್ಪ ಆ ರೀತಿ ಅಂದ್ಕೊಂಡಿದ್ದೆ. ಆ್ಯಂಡ್ ಇದು ಓಲ್ಡ್ ಅಂದರೆ ನೆಕ್ಸ್ಟ್ ಹಳೆ ಅಂದರೆ ಹೋದ ವರ್ಷದಲ್ಲಿ ನಾನು ತರಿಸಿರೋದು. ಸೊ ಇವಾಗ ಸದ್ಯಕ್ಕೆ ಇಷ್ಟು ಕಾಣಿಸ್ತಾ ಇದೆ. ಇನ್ನೂ ಯಾವುದೇ ರೀತಿ ಪೇಂಟ್ ಮಾಡಿಲ್ಲ ಅಂತ ಹೇಳಿದ್ದೀನಿ ನಾನು ನಿಮಗೆ. ಆ್ಯಂಡ್ ಸ್ಟೂಲ್ ನನಗೆ 300 ರೂಪೀಸ್ ಬಿದ್ದಿರೋದು. ಆ್ಯಂಡ್ ತುಂಬಾ ಸಾಲಿಡ್ ಪ್ಲಾಸ್ಟಿಕ್ ಇದೆ. ಆ್ಯಂಡ್ ಬಿಸ್ನೆಸ್ ಅಂತ ಬಂದಾಗ ಅಡುಗೆ ಮನೆ ನೋಡಿ, ಅಡುಗೆ ಮನೆ ಯಾವ ರೀತಿ ಹರ್ಕೊಂಡು ಹೋಗಿದೆ ಅಂತ. ಸೊ ಈ ರೀತಿ ಇರುತ್ತೆ. ನನ್ನ ಕಿಚನು ಒಂದು ಸಾರಿ ಬಂದು ಇನ್ನು ಸೆಟ್ ಮಾಡಬೇಕಂದ್ರೆ 2 hours ಹೋಗುತ್ತೆ. ಇವಾಗ 2 ತಾಸು ನಾನು ರೆಗ್ಯುಲರ್ ನಿಮಗೆ ವ್ಲಾಗ್ ಮಾಡಿ ತೋರಿಸಲ್ಲ ಕ್ಲೀನ್ ಹೇಗೆ ಮಾಡ್ತೀನಿ ಅಂತ. ಸೊ ಇದನ್ನು ನಾವು ಇವಾಗ ಸ್ಕಿಪ್ ಮಾಡೋಣ. ಓಕೆ. ಸೊ ಇವಾಗ ಕ್ಲೀನ್ ಮಾಡಿ ಆಗಿದೆ. ಸೊ ಕಿಚನ್ ಎಲ್ಲ ಕ್ಲೀನ್ ಆಗಿದೆ. ಸೊ ಇವಾಗ ನಾನು ಇಲ್ಲಿ ಅಡುಗೆ ಮಾಡ್ತೀನಿ. ಇವಾಗ ಫಟಾಫಟಾಗಿ ಅಡುಗೆ ಮಾಡಿಕೊಂಡು ಮತ್ತೆ ನಾನು ಹೊಲಿಗೆ ಹೊಲಿಯೋದಕ್ಕೆ ಹೋಗಬೇಕು. ಸೊ ಅದರಲ್ಲೂ ಕೂಡ ಇನ್ನೂ ಸುಮಾರು ಕೆಲಸ ಇರುತ್ತೆ. ಸುಮಾರು ಆರ್ಡರ್ಸ್ಗಳು ಬಂದಿರುತ್ತೆ, ಶಿಪ್ ಮಾಡೋದಿರುತ್ತೆ, ಪ್ಯಾಕಿಂಗ್ ಮಾಡೋದಿರುತ್ತೆ. ಆ್ಯಂಡ್ ಕಿಚನ್ ನೋಡ್ತಾ ಇದ್ದಾರೆ, ಕಿಚನ್ ತುಂಬಾ ಸ್ಪೇಸ್ಫುಲ್ ಮಾಡಿದ್ದೀನಿ. ಯಾಕಂದರೆ ಮೊದಲೆಲ್ಲ ಹೇಗಿತ್ತಲ್ವ, ತುಂಬ ಕಂಜೆಸ್ಟ್ ಇತ್ತು. ಲೈಕ್ ಒಂದು ಚಿಕ್ಕ ಅಡುಗೆ ಮನೆ ಅನಿಸ್ತಾ ಇತ್ತು. ಆ್ಯಂಡ್ ಇದು ಹೇರ್ ಬೋಸು ಇದು ಆರ್ಡರ್ ಹೋಗಿರೋದು. ಸೊ ಇದನ್ನು ತೋರಿಸ್ತಾ ಇದ್ದೀನಿ. ಇದೇ ರೀತಿ ನೀವು ಕೂಡ ಮನೆಯಿಂದ ಬಿಸ್ನೆಸ್ ಮಾಡ್ಬೋದು, ಮಾಡ್ತೀನಿ ಅನ್ನೋರು. ಆ್ಯಂಡ್ ಈ ರೀತಿ ಬಿಸ್ನೆಸ್ ಎಲ್ಲ ಹೇಗೆ ಮಾಡೋದು, ಮಾರ್ಕೆಟಿಂಗ್ ಹೇಗೆ ಮಾಡೋದು ಅಂತ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಡೆಫಿನೆಟ್ಲಿ ನೀವು ಆನ್ಲೈನ್ ಕ್ಲಾಸನ್ನು ಅಟೆಂಡ್ ಮಾಡ್ಬೋದು. ನಾನು ಕೊಟ್ಟಿರೋಂಥ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಇದು ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ನಿಮಗೆ ಆನ್ಲೈನಲ್ಲಿ ನೋಡೋಕ್ಕೆ ಹೋದರೆ 300-400 ರೂಪಾಯಿಗೆ ಮಾರ್ತಾ ಇದ್ದಾರೆ ಜನ. ಬಟ್ ಇದಲ್ಲೂ ಕೂಡ ನೀವು ಕಡಿಮೆ ರೇಟಲ್ಲಿ ಮಾರ್ಕೊಂಡು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇದು ನನ್ನ ಡೈಟು. ಆ್ಯಂಡ್ ಇಲ್ಲಿ ನಾನು ಮಿಕ್ಸ್ ಕಾಳುಗಳನ್ನ ಹಾಕಿರೋದು. ಇದು ನಾನು ಈ ರೀತಿ ಒಂದು ಕಟೋರಿ ಊಟ ತಿಂತೀನಿ ಆ್ಯಕ್ಚುಲಿ. ಆ್ಯಂಡ್ ಇದು ನಂದು ಜಲೇಬಿ ತಿಂದರೆ ಮೊಸರು ತಿನ್ನಬೇಕು. ಓಕೆ. ಮೊಸರು ಹೇಗಿರುತ್ತೆ ಅಂದರೆ ನಿಮ್ಮದು ಒಂದು ಫ್ಯಾಟ್ ಬರ್ನರ್ ಥರ ಕೆಲಸ ಮಾಡುತ್ತೆ. ಇವತ್ತು ಹೇಗಿತ್ತಂದರೆ ಸಂಡೇ ಅಲ್ವಾ, ಸ್ವಲ್ಪ ಎಕ್ಸ್ಕ್ಯೂಸ್ ತೊಗೊಳೋಣ ಅಂತ ತೊಗೊಂಡು ನಾನು ಸ್ವಲ್ಪ ಜಲೇಬಿ ತೊಗೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ದಹಿ ತೊಗೊಂಡಿದ್ದೀನಿ, ಅಂದರೆ ಮೊಸರು ತೊಗೊಂಡಿದ್ದೀನಿ. ಇವೆರಡು ಕಾಂಬಿನೇಷನ್ ಉತ್ತರ ಭಾರತದಲ್ಲಿ ತುಂಬಾ ಜನ ತಿಂತಾರೆ. ಇದು ನನಗೂ ಕೂಡ ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ. ಇದು ತಿಂದರೆ ಹೆಂಗಿರಿಸ್ತೋ ಅಂತ ನನಗನ್ನಿಸ್ತಾ ಇತ್ತು. ಬಟ್ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಆ್ಯಂಡ್ ಬನಾನಾ ಕೂಡ ಇರುತ್ತೆ. ಇದನ್ನು ನಾನು ಬನಾನಾ ಜ್ಯೂಸ್ ಮಾಡಿರ್ತೀನಿ. ಆ್ಯಂಡ್ ಇಲ್ಲಿ ನಾನೊಂದು ಫ್ರೂಟ್, ಇದು ಆ್ಯಕ್ಚುಲಿ ಮನೇಲೇ ನಾನು ಪೌಡ್ರ್ ಮಾಡಿರೋದು. ಜಿಮ್ಮಿಗೆ ಹೋಗ್ತೀವಲ್ವಾ, ಎಕ್ಸಸೈಸ್ ಯಾರಾದರೂ ಮಾಡ್ತಾಯಿದ್ರೆ, ಯೋಗ ಮಾಡ್ತಾಯಿದ್ರೆ ಈ ಪೌಡರ್ ಡೆಫಿನೆಟ್ಲಿ ಮಾಡ್ಕೋಬೇಕು. ನಿಮಗಿದು ರೆಸಿಪಿ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಎಕ್ಸಲೆಂಟ್ ಇರುತ್ತೆ. ಯಾವುದೇ ರೀತಿ ನಿಮಗೆ ಮೊಣಕಾಲಾಯಿತು ಅಥವಾ ನರಗಳು ಎಳೆದಂಗೆ ಆಗೋದು ಏನು ಪ್ರಾಬ್ಲಮ್ಸ್ ಬರೋಲ್ಲ. ಆ್ಯಂಡ್ ಇದು ಇವಾಗ ಬೆಳಗಿನ ಟಿಫಿನು. ಸ್ವಲ್ಪ ತೊಗೊಳ್ತೀನಿ, ಜಾಸ್ತಿ ತೊಗೊಳ್ಳಲ್ಲ. ಆ್ಯಂಡ್ ಅದಾದ ನಂತರ ಇವತ್ತು ನಮ್ಮ ಮನೆಯಲ್ಲಿ ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಆ್ಯಂಡ್ ಪಾಲಕ್ ಸಾರು ಮಾಡ್ತಾಯಿದ್ದೀನಿ. ಆ್ಯಂಡ್ ರೋಟಿ ಮತ್ತು ರೈಸು. ಸೊ ಅದು ಇವತ್ತು ಪ್ಲ್ಯಾನಿಂಗು. ಸೊ ಅದನ್ನೇ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಆ್ಯಂಡ್ ಯಾರಾದರೂ ಬಿಸ್ನೆಸ್ ಮಾಡ್ತೀವಿ ನಂತರ ಅಂತ ಅನ್ನೋರಿದ್ದರೆ ಖಂಡಿತವಾಗ್ಲೂ ನೀವು ನನ್ನನ್ನು ಫಾಲೋ ಮಾಡ್ಬೋದು. ಆ್ಯಂಡ್ ಶ್ರೇಯಾ ಉತ್ತಮ್ ವ್ಲಾಗ್ ಅಂತ ಏನಾದರೂ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಮಾರ್ಕೆಟಿಂಗ್ ಬಗ್ಗೆ ಸುಮಾರು ಮಾಹಿತಿಗಳು ನನ್ನಲ್ಲಿ ಕೊಡ್ತಾ ಇರ್ತೀನಿ. ಆ್ಯಂಡ್ ಓಕೆ. ಸೊ ಇದಲ್ಲೂ ಕೂಡ ಬಿಸ್ನೆಸ್ಸು ಮಾಡಬೇಕಂತ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ನೀವು ಸ್ಟಾರ್ಟ್ ಮಾಡಿ. ಮನೆಗೂ ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ. ಆ್ಯಂಡ್ ನಿಮಗೂ ಕೂಡ ಮಾಡೋದಕ್ಕೆ ಒಂದು ಮನೆಯಲ್ಲೇ ಉದ್ಯೋಗ ಆಗುತ್ತೆ. ಸೊ ಯಾರಾದರೂ ಇನ್ನೂ ಯೋಚನೆ ಮಾಡ್ತಾಯಿದ್ದೀವಿ, ಮಾಡೋನೋ ಬೇಡವೋ ಅಂತ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಸ್ಟಾರ್ಟ್ ಮಾಡಿ. ಓಕೆ. ಸೊ ಏನೇ ನಿಮಗೆ ಪ್ರಾಬ್ಲಮ್ಸ್ ಬಂದರೆ ನೀವು ನನಗೆ ಮೆಸೇಜ್ ಹಾಕಿ ಕೊಟ್ಟಿರೋ ನಂಬರ್ಗೆ. ನನ್ನ ಕೈಲಾಗಿದ್ದು ನಾನು ನಿಮಗೆ ಸಹಾಯನ ಮಾಡ್ತೀನಿ.
ಓಕೆ. ಆ್ಯಂಡ್ ಇದರಲ್ಲೂ ಕೂಡ ನಾನು ಡೈಲಿ ರೂಟೀನ್ ನಾನು ಶೇರ್ ಮಾಡ್ತೀನಿ. ಇನ್ಮೇಲಿಂದ ನಾನು ಒಂದು ಕಂಪ್ಲೀಟ್ ವೆಯ್ಟ್ ಲಾಸ್ ಯಾವ ರೀತಿ ಮಾಡ್ತಾಯಿದ್ದೀನಿ, ಸೊ ಅದ್ರ ಬಗ್ಗೆ ನಿಮಗೆ ತಿಳ್ಕೊಬೇಕು. ನೀವು ಕೂಡ ಮನೆಯಿಂದ ವೆಯ್ಟ್ ಲಾಸ್ ಮಾಡಬೇಕು. ಜಿಮ್ಮಿಗೆ ಹೋಗ್ದೇ ಮಾಡ್ಕೋಬೋದು, ಇಲ್ಲ ಅಂತ ಹೇಳಲ್ಲ. ಬಟ್ ನನಗೆ ಮೆಂಟಲಿ ಸ್ವಲ್ಪ ಏನಾದರೂ ಇದು ಅಂದರೆ ಇವಾಗ ಸ್ಯಾಟಿಸ್ಫ್ಯಾಕ್ಷನ್, ಲೈಕ್ ಇವಾಗ ಮನೇಲೇ ಇದ್ದು ಮನೇಲೇ ಎಕ್ಸಸೈಸ್ ಮಾಡಿಕೊಂಡು ಮನೇಲೇ ಬಿಸ್ನೆಸ್ ಮಾಡಿಕೊಂಡು ತುಂಬ ತಲೆನೋವು ಬಂದಂಗೆ ಆಗುತ್ತೆ. ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಅಂತ ಹೋಗ್ತೀನಿ ಆ ಕಡೆ. ಓಕೆ, ಸೊ ಮುಂದಿನ ಭಾಗದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.